ದೆಹಲಿಯಲ್ಲಿ 16ನೇ ತಾರೀಕು ಸಿಎಂ ಹೋಗ್ತಾರೆ. ರಾಜಶೇಖರ್ ಹಿಟ್ನಾಳ್ ಅವರು ಅಲ್ಲೂ ಕೂಡ ಎಲ್ರಿಗೂ ಆಹ್ವಾನ ಸಂಸದರ ರಾಜಶೇಖರ್ ಚರ್ಚೆ ಆಗ್ತಿದೆ ರಾಜಕೀಯದಲ್ಲಿ ಅಂತ. ಒಂದಾದ್ಮೇಲೆ ಒಂದು ಭೋಜನ ಕೂಟದ ಕ್ಯಾನ್ಸಲ್ ಆಯಿತು. ಈ ಬೆನ್ನಲ್ಲೇ ರಾಜಶೇಖರ್ ಹಿಟ್ನಾಳ್ ಅವರು ದೆಹಲಿನಲ್ಲಿ ಸಿಎಂ ಮತ್ತೆ ಸಚಿವರು ಶಾಸಕರಿಗೆ ಔತಣ ಕೂಟಕ್ಕೆ ಆಹ್ವಾನ ಕೊಟ್ಟವ್ರೆ. ಗೊತ್ತಿಲ್ಲ, ನಾನೇನು ಹೋಗ್ತಾ ಇಲ್ಲ. ನನಗೇನು ಗೊತ್ತಿಲ್ಲ ಅದು, ಆದರೆ ನಾನು ಹೋಗ್ತಾ ಇಲ್ಲ. ನವೆಂಬರ್ನಲ್ಲಿ ಒಂದಷ್ಟು ಬದಲಾವಣೆ ಅಂತ ಇದ್ರು ಸರ್. ಇದು ಒಬ್ಬೊಬ್ಬರು ಒಂದೊಂದು ಹೇಳಿಕೆಗೆ ಹೋಗೋ ಯಾರು ಉತ್ತರ ಕೊಡೋರು ಯಾರು? ಹಾಂ, ಈಗ ನೀವು ಹೇಳಿದ್ರಪ್ಪ ರಾಜಶೇಖರ್ ಕರೆದಿದ್ದಾರೆ ಅಂತ. ನನಗೇನು ಕರೆದಿಲ್ಲ ಅವರು, ಅಥವಾ ನಾನು ಹೋಗ್ತಾ ಇಲ್ಲ ಡೆಲ್ಲಿಗೆ. ಮುಖ್ಯಮಂತ್ರಿಗಳು ಅಲ್ಲಿ ಕಪಿಲ್ ಸಿಬ್ಬಲ್ ಅವರು ನಮ್ಮ ಹಿರಿಯ ವಕೀಲರು ಇದರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ಪಕ್ಷದಲ್ಲಿದ್ದವರು, ಅವರಿಗೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ ಅಂತೇಳಿ ಹೋಗ್ತಾ ಇದ್ದಾರೆ. ಮಿಕ್ಕಿದ್ದೆಲ್ಲ ಗೊತ್ತಿಲ್ಲ ನನಗೆ. ನಿಮ್ಮ ಬಗ್ಗೆ ಚರ್ಚೆ ಆಗ್ತದೆ. ರಾಜಕೀಯ ಪದೋನ್ನತಿ ಹೊಂದ್ತಾರೆ ಪರಮೇಶ್ವರ್ ಅವರು ಕೂಡ ನವೆಂಬರ್ ಅಲ್ಲಿ, ಅಥವಾ ಮುಂದೆ ಆಯ್ಕೆ ಕೂಡ ಚರ್ಚೆ ನಡೆದಿದೆ ಅನ್ನುವಂಥದ್ದು. ಇದು ಪೂರಕವಾಗಿ ದಲಿತ ಸಿಎಂ ಕೂಗು ಕೂಡ ಕೇಳ್ಬಂತು ಸರ್. ಸತೀಶ್ ಜಾರಕಿಹೊಳಿ ಮತ್ತೆ ಮಾದೇವಪ್ಪರ ಮನೆ ಮುಂದೆ ಸ್ಟ್ರೈಕ್ ಕೂಡ ಮಾಡಿದ್ರು. ಯಾರು ಮಾಡಿದ್ರು? ದಲಿತ ಸಂಘಟನೆಗಳು, ಕೆಲವು ದಲಿತ ಸಂಘಟನೆಗಳು ಮೌನ ಮೆರವಣಿಗೆ ಮಾಡಿದ್ದಾರೆ. ದಲಿತರಿಗೆ ಒಂದು ಈಗ ಅವಕಾಶ ಸಿಗದೆ ಇದ್ರೆ ಮತ್ತಿನ್ ಯಾವಾಗ ನಿಮ್ಮ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇನ್ನೊಂದು ಸರ್, ಪ್ರಮುಖ ಮೂರನೇ ಆಯ್ಕೆ ಬಗ್ಗೆ ಕೂಡ ಕಾಂಗ್ರೆಸ್ ಚಿಂತನೆ ನಡೆಸಿದೆ ಅನ್ನೋದು ಒಂದು ಚರ್ಚೆ ಇದೆ ಸರ್. ಇದೆಲ್ಲ ಯಾರು ನಿಮಗೆ ಮಾಹಿತಿ ಕೊಡ್ತಾರೆ ಅಂತಾನೆ ಗೊತ್ತಿಲ್ಲ ನನಗೆ. ಇಲ್ಲ, ನೀವೇ ಎಲ್ಲ ಏನು ಸ್ಪೆಕ್ಯುಲೇಟ್ ಮಾಡ್ತಿರೋ ಏನೋ ಗೊತ್ತಿಲ್ಲಪ್ಪ. ಕನ್ನಡ ಪರ ಸಂಘಟನೆಗಳ ಹೋರಾಟಗಾರರಿದ್ದಾರೆ. ವರ್ಷಾನ್ಗಟ್ಲಿಂದ ಕೋರ್ಟು, ಪೊಲೀಸ್ ಸ್ಟೇಷನ್ ಅಂತ ಓಡಾಡ್ತಾ ಇದ್ದಾರೆ, ಅಲ್ಲಿದಾಡ್ತಾ ಇದ್ದಾರೆ. ಕೇಸ್ಗಳನ್ನ ವಾಪಸ್ ತಗೊಳ್ತಾ ಇಲ್ಲ ಅನ್ನುವಂಥ ಒಂದು ಆರೋಪ. ಸಾಹಿತಿಗಳು ಕೂಡ ಈಗ ಕನ್ನಡ ಪರ ಹೋರಾಟಗಾರರ ಪರ. ನೋಡಿ, ಯಾರು ಕಾನೂನಿನ ವಿರುದ್ಧವಾಗಿ ಕೆಲಸ ಮಾಡಿರ್ತಾರೆ ಅಂಥವ್ರ ಮೇಲೆ ಕ್ರಮ ತಗೊಳ್ತಾರೆ. ಆಯಿತು, ಯಾವುದೋ ಒಂದು ಒಳ್ಳೆಯ ಉದ್ದೇಶದಿಂದ ಕನ್ನಡ ಪರ ಸಂಘಟನೆಗಳಾಗಲಿ, ರೈತ ಪರ ಸಂಘಟನೆಗಳಾಗಲಿ, ಅಥವಾ ಬೇರೆ ಬೇರೆ ಸಂಘಟನೆಗಳು ಹೋರಾಟ ಮಾಡಿದಾಗ ಅದರಲ್ಲಿ ಸಾರ್ವಜನಿಕ ಆಸ್ತಿ ನಷ್ಟ ಆಗಲಿ ಅಥವಾ ಯಾವುದಾದ್ರೂ ರೀತಿಯ ಇಂಥದ್ದು ಯಾವುದೂ ಆಗಿಲ್ಲ ಅನ್ನೋ ಸಂದರ್ಭದಲ್ಲಿ ಅದಕ್ಕೆ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದೇವೆ. ಆ ಸಬ್ ಕಮಿಟಿಯಲ್ಲಿ ಚರ್ಚೆ ಮಾಡಿ, ಹೌದು ಇದರಲ್ಲೇನು ಅಂಥ ಅಂಶಗಳಿಲ್ಲ, ಅದನ್ನು ವಾಪಸ್ ತಗೊಳ್ಬೋದು ಅಂತ ತೀರ್ಮಾನ ಮಾಡಿ ತಗೊಳ್ತೇವೆ. ಅನೇಕ ಸಂದರ್ಭದಲ್ಲಿ ಅದನ್ನು ಮತ್ತೆ ಕ್ಯಾಬಿನೆಟ್ಗಿಟ್ಟು ಕ್ಯಾಬಿನೆಟ್ ತೀರ್ಮಾನ ಮಾಡುತ್ತೆ. ಆದರೆ ಈಗಾಗಲೇ ಸುಮಾರು ನಾವು ಕನ್ನಡ ಪರ ಸಂಘಟನೆಗಳದ್ದು, ರೈತ ಪರ ಸಂಘಟನೆಗಳದ್ದು ಅವೆಲ್ಲ ವಾಪಸ್ ತೊಗೊಂಡಿದ್ದೇವೆ. ಅದು ಒಂದು ಪ್ರೋಸೆಸ್ ಇದೆ. ಈಗ ನೀವು ಅರ್ಜಿ ಕೊಟ್ಟರೆ ನಾಳೆ ಬೆಳಗ್ಗೆ ವಾಪಸ್ ತೊಗೊಳಕ್ಕಾಗಲ್ಲ. ಅದು ಯಾವ ಸ್ಟೇಷನಲ್ಲಿ ರಿಜಿಸ್ಟರ್ ಆಗಿದೆ, FIRನಲ್ಲಿ ಏನಿದೆ, ಇದನ್ನೆಲ್ಲ ನೋಡಿ ನಮಗೆ ರೆಕಮೆಂಡೇಶನ್ ಮಾಡ್ತಾರೆ. ಮಾಡಿದಾದಮೇಲೆ ಕ್ಯಾಬಿನೆಟ್ ಸಬ್ ಕಮಿಟಿ ಮುಂದೆ ಬಂದು ಅವರು ಚರ್ಚೆ ಮಾಡಿ, ಹೌದು ಇದು ಮುಂದುವರ್ಸೋದಕ್ಕೆ ಏನು ಯೋಗ್ಯ ಅಲ್ಲ, ತಗೊಂಬಿಡಿ ವಾಪಸ್ಸು ಅಂತ ತೊಗೊಳ್ತಾರೆ. ಅದನ್ನು ಕ್ಯಾಬಿನೆಟಿಗೆ ಇಡಬೇಕು. ಕ್ಯಾಬಿನೆಟ್ ಆನಂತರ ವಾಪಸ್ ತಗೊಳುತ್ತೆ. ಆ ಪ್ರಕ್ರಿಯೆ ನಡೀತಾನೆ ಇರುತ್ತೆ. ದೆಹಲಿಯಲ್ಲಿ 16ನೇ ತಾರೀಕು ಸಿಎಂ ಹೋಗ್ತಾರೆ. ರಾಜಶೇಖರ್ ಹಿಟ್ನಾಳ್ ಅವರು ಅಲ್ಲೂ ಕೂಡ ಎಲ್ರಿಗೂ ಆಹ್ವಾನ ಸಂಸದರ ರಾಜಶೇಖರ್ ಚರ್ಚೆ ಆಗ್ತಿದೆ ರಾಜಕೀಯದಲ್ಲಿ ಅಂತ. ಒಂದಾದ್ಮೇಲೆ ಒಂದು ಭೋಜನ ಕೂಟದ ಕ್ಯಾನ್ಸಲ್ ಆಯಿತು. ಈ ಬೆನ್ನಲ್ಲೇ ರಾಜಶೇಖರ್ ಹಿಟ್ನಾಳ್ ಅವರು ದೆಹಲಿನಲ್ಲಿ ಸಿಎಂ ಮತ್ತೆ ಸಚಿವರು ಶಾಸಕರಿಗೆ ಔತಣ ಕೂಟಕ್ಕೆ ಆಹ್ವಾನ ಕೊಟ್ಟವ್ರೆ. ಗೊತ್ತಿಲ್ಲ, ನಾನೇನು ಹೋಗ್ತಾ ಇಲ್ಲ. ನನಗೇನು ಗೊತ್ತಿಲ್ಲ ಅದು, ಆದರೆ ನಾನು ಹೋಗ್ತಾ ಇಲ್ಲ. ನವೆಂಬರ್ನಲ್ಲಿ ಒಂದಷ್ಟು ಬದಲಾವಣೆ ಅಂತ ಇದ್ರು ಸರ್. ಇದು ಒಬ್ಬೊಬ್ಬರು ಒಂದೊಂದು ಹೇಳಿಕೆಗೆ ಹೋಗೋ ಯಾರು ಉತ್ತರ ಕೊಡೋರು ಯಾರು? ಹಾಂ, ಈಗ ನೀವು ಹೇಳಿದ್ರಪ್ಪ ರಾಜಶೇಖರ್ ಕರೆದಿದ್ದಾರೆ ಅಂತ. ನನಗೇನು ಕರೆದಿಲ್ಲ ಅವರು, ಅಥವಾ ನಾನು ಹೋಗ್ತಾ ಇಲ್ಲ ಡೆಲ್ಲಿಗೆ. ಮುಖ್ಯಮಂತ್ರಿಗಳು ಅಲ್ಲಿ ಕಪಿಲ್ ಸಿಬ್ಬಲ್ ಅವರು ನಮ್ಮ ಹಿರಿಯ ವಕೀಲರು ಇದರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ಪಕ್ಷದಲ್ಲಿದ್ದವರು, ಅವರಿಗೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ ಅಂತೇಳಿ ಹೋಗ್ತಾ ಇದ್ದಾರೆ. ಮಿಕ್ಕಿದ್ದೆಲ್ಲ ಗೊತ್ತಿಲ್ಲ ನನಗೆ. ನಿಮ್ಮ ಬಗ್ಗೆ ಚರ್ಚೆ ಆಗ್ತದೆ. ರಾಜಕೀಯ ಪದೋನ್ನತಿ ಹೊಂದ್ತಾರೆ ಪರಮೇಶ್ವರ್ ಅವರು ಕೂಡ ನವೆಂಬರ್ ಅಲ್ಲಿ, ಅಥವಾ ಮುಂದೆ ಆಯ್ಕೆ ಕೂಡ ಚರ್ಚೆ ನಡೆದಿದೆ ಅನ್ನುವಂಥದ್ದು. ಇದು ಪೂರಕವಾಗಿ ದಲಿತ ಸಿಎಂ ಕೂಗು ಕೂಡ ಕೇಳ್ಬಂತು ಸರ್. ಸತೀಶ್ ಜಾರಕಿಹೊಳಿ ಮತ್ತೆ ಮಾದೇವಪ್ಪರ ಮನೆ ಮುಂದೆ ಸ್ಟ್ರೈಕ್ ಕೂಡ ಮಾಡಿದ್ರು. ಯಾರು ಮಾಡಿದ್ರು? ದಲಿತರು.
ದಲಿತ ಸಂಘಟನೆಗಳು ಕೆಲವು ದಲಿತ ಸಂಘಟನೆಗಳು ಮೌನ ಮೆರವಣಿಗೆ ಮಾಡಿದ್ದಾರೆ. ದಲಿತರಿಗೆ ಒಂದು ಈಗ ಅವಕಾಶ ಸಿಗದೆ ಇದ್ರೆ ಮತ್ತಿನ್ ಯಾವಾಗ ನಿಮ್ಮ ಹೆಸರು ಕೂಡ ಕೇಳಿ ಬರ್ತಾ ಇದೆ ಸರ್. ಇನ್ನೊಂದು ಸರ್, ಪ್ರಮುಖ ಮೂರನೇ ಆಯ್ಕೆ ಬಗ್ಗೆ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಚಿಂತನೆ ನಡೆಸಿದೆ ಅನ್ನೋ ಒಂದು ಚರ್ಚೆ ಇದೆ ಸರ್. ಇದೆಲ್ಲ ಯಾರು ನಿಮಗೆ ಮಾಹಿತಿ ಕೊಡ್ತಾರೆ ಅಂತಾನೆ ಗೊತ್ತಿಲ್ಲ ನನಗೆ. ಇಲ್ಲ ನೀವೇ ಎಲ್ಲ ಏನು ಸ್ಪೆಕ್ಯುಲೇಟ್ ಮಾಡ್ತಿರೋ ಏನೋ ಗೊತ್ತಿಲ್ಲಪ್ಪ. ಕನ್ನಡ ಪರ ಸಂಘಟನೆಗಳ ವಿರುದ್ಧ ಹೋರಾಟಗಾರರಿದ್ದಾರೆ. ವರ್ಷಾನ್ಗಟ್ಲಿಂದ ಕೋರ್ಟು ಪೊಲೀಸ್ ಸ್ಟೇಷನ್ ಅಂತ ಓಡಾಡ್ತಾ ಇದ್ದಾರೆ, ಅಲ್ಲಿದಾಡ್ತಾ ಇದ್ದಾರೆ. ಕೇಸ್ಗಳನ್ನ ವಾಪಸ್ ತಗೊಳ್ತಾ ಇಲ್ಲ ಅನ್ನುವಂಥ ಒಂದು ಆರೋಪ. ಸಾಹಿತಿಗಳು ಕೂಡ ಈಗ ಕನ್ನಡ ಪರ ಹೋರಾಟಗಾರರ ಪರ. ನೋಡಿ, ಯಾರು ಕಾನೂನಿನ ವಿರುದ್ಧವಾಗಿ ಕೆಲಸ ಮಾಡಿರ್ತಾರೆ ಅಂಥವ್ರ ಮೇಲೆ ಕ್ರಮ ತಗೊಳ್ತಾರೆ. ಆಯಿತು, ಯಾವುದೋ ಒಂದು ಒಳ್ಳೆಯ ಉದ್ದೇಶದಿಂದ ಕನ್ನಡ ಪರ ಸಂಘಟನೆಗಳಾಗಲಿ, ರೈತ ಪರ ಸಂಘಟನೆಗಳಾಗಲಿ ಅಥವಾ ಬೇರೆ ಬೇರೆ ಸಂಘಟನೆಗಳು ಹೋರಾಟ ಮಾಡಿದಾಗ ಅದರಲ್ಲಿ ಸಾರ್ವಜನಿಕ ಆಸ್ತಿ ನಷ್ಟ ಆಗಲಿ ಅಥವಾ ಯಾವುದಾದ್ರೂ ರೀತಿಯ ಇಂಥದ್ದು ಯಾವುದೂ ಆಗಿಲ್ಲ ಅನ್ನೋ ಸಂದರ್ಭದಲ್ಲಿ ಅದಕ್ಕೆ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದೇವೆ. ಆ ಸಬ್ ಕಮಿಟಿಯಲ್ಲಿ ಚರ್ಚೆ ಮಾಡಿ ಹೌದು ಇದರಲ್ಲೇನು ಅಂತ ಅಂಶಗಳಿಲ್ಲ, ಅದನ್ನು ವಾಪಸ್ ತಗೊಳ್ಬೋದು ಅಂತ ತೀರ್ಮಾನ ಮಾಡಿ ತಗೊಳ್ತೇವೆ. ಅನೇಕ ಸಂದರ್ಭದಲ್ಲಿ ಅದನ್ನು ಮತ್ತೆ ಕ್ಯಾಬಿನೆಟ್ಗಿಟ್ಟು ಕ್ಯಾಬಿನೆಟ್ ತೀರ್ಮಾನ ಮಾಡುತ್ತೆ. ಆದರೆ ಈಗಾಗಲೇ ಸುಮಾರು ನಾವು ಕನ್ನಡ ಪರ ಸಂಘಟನೆಗಳದ್ದು, ರೈತ ಪರ ಸಂಘಟನೆಗಳದ್ದು ಅವೆಲ್ಲ ವಾಪಸ್ ತೊಗೊಂಡಿದ್ದೇವೆ. ಅದು ಒಂದು ಪ್ರೋಸೆಸ್ ಇದೆ. ಈಗ ನೀವು ಅರ್ಜಿ ಕೊಟ್ಟರೆ ನಾಳೆ ಬೆಳಗ್ಗೆ ವಾಪಸ್ ತೊಗೊಳಕ್ಕಾಗಲ್ಲ. ಅದು ಯಾವ ಸ್ಟೇಷನಲ್ಲಿ ರಿಜಿಸ್ಟರ್ ಆಗಿದೆ, FIRನಲ್ಲಿ ಏನಿದೆ, ಇದನ್ನೆಲ್ಲ ನೋಡಿ ನಮಗೆ ರೆಕಮೆಂಡೇಶನ್ ಮಾಡ್ತಾರೆ. ಮಾಡಿದಾದಮೇಲೆ ಕ್ಯಾಬಿನೆಟ್ ಸಬ್ ಕಮಿಟಿ ಮುಂದೆ ಬಂದು ಅವರು ಚರ್ಚೆ ಮಾಡಿ ಹೌದು ಇದು ಮುಂದುವರ್ಸೋದಕ್ಕೆ ಏನು ಯೋಗ್ಯ ಅಲ್ಲ, ತಗೊಂಬಿಡಿ ವಾಪಸ್ಸು ಅಂತ ತಗೊಳ್ತಾರೆ. ಅದನ್ನು ಕ್ಯಾಬಿನೆಟಿಗೆ ಇಡಬೇಕು. ಕ್ಯಾಬಿನೆಟ್ ಆನಂತರ ವಾಪಸ್ ತಗೊಳುತ್ತೆ. ಆ ಪ್ರಕ್ರಿಯೆ ನಡೀತಾನೆ ಇರುತ್ತೆ. ದೆಹಲಿಯಲ್ಲಿ 16ನೇ ತಾರೀಕು CM ಹೋಗ್ತಾರೆ. ರಾಜಶೇಖರ್ ಹಿಟ್ನಾಳ್ ಅವರು ಅಲ್ಲೂ ಕೂಡ ಎಲ್ರಿಗೂ ಆಹ್ವಾನ ಸಂಸದರು ರಾಜಶೇಖರ್ ಚರ್ಚೆ ಆಗ್ತಿದೆ ರಾಜಕೀಯದಲ್ಲಿ ಅಂತ. ಒಂದಾದ್ಮೇಲೆ ಒಂದು ಭೋಜನ ಕೂಟದ ಕ್ಯಾನ್ಸಲ್ ಆಯಿತು. ಈ ಬೆನ್ನಲ್ಲೇ ರಾಜಶೇಖರ್ ಹಿಟ್ನಾಳ್ ಅವರು ದೆಹಲಿನಲ್ಲಿ CM ಮತ್ತು ಸಚಿವರು ಶಾಸಕರಿಗೆ ಔತಣ ಕೂಟಕ್ಕೆ ಆಹ್ವಾನ ಕೊಟ್ಟವ್ರೆ. ಗೊತ್ತಿಲ್ಲ, ನಾನೇನು ಹೋಗ್ತಾ ಇಲ್ಲ. ನನಗೇನು ಗೊತ್ತಿಲ್ಲ ಅದು, ಆದರೆ ನಾನು ಹೋಗ್ತಾ ಇಲ್ಲ. ನವೆಂಬರ್ನಲ್ಲಿ ಒಂದಷ್ಟು ಬದಲಾವಣೆ ಅಂತ ಇದ್ರು ಸರ್, ಸರ್ ಇದು ಒಬ್ಬೊಬ್ಬರು ಒಂದೊಂದು ಹೇಳಿಕೆಗೆ ಹೋಗೋ ಯಾರು ಉತ್ತರ ಕೊಡೋರು ಯಾರು? ಹಾಂ, ಈಗ ನೀವು ಹೇಳಿದ್ರಪ್ಪ ರಾಜಶೇಖರ್ ಕರೆದಿದ್ದಾರೆ ಅಂತ. ನನಗೇನು ಕರೆದಿಲ್ಲ ಅವರು, ಅಥವಾ ನಾನು ಹೋಗ್ತಾ ಇಲ್ಲ ಡೆಲ್ಲಿಗೆ. ಮುಖ್ಯಮಂತ್ರಿಗಳು ಅಲ್ಲಿ ಕಪಿಲ್ ಸಿಬ್ಬಲ್ ಅವರು ನಮ್ಮ ಹಿರಿಯ ವಕೀಲರು ಇದರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ಪಕ್ಷದಲ್ಲಿದ್ದವರು, ಅವರಿಗೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ ಅಂತೇಳಿ ಹೋಗ್ತಾ ಇದ್ದಾರೆ. ಮಿಕ್ಕಿದ್ದೆಲ್ಲ ಗೊತ್ತಿಲ್ಲ ನನಗೆ. ನಿಮ್ಮ ಬಗ್ಗೆ ಚರ್ಚೆ ಆಗ್ತದೆ. ರಾಜಕೀಯ ಪದೋನ್ನತಿ ಹೊಂದ್ತಾರೆ ಪರಮೇಶ್ವರ್ ಅವರು ಕೂಡ ನವೆಂಬರಲ್ಲಿ ಅಥವಾ ಮುಂದೆ. ಮೂರನೇ ಆಯ್ಕೆ ಕೂಡ ಚರ್ಚೆ ನಡೆದಿದೆ ಅನ್ನುವಂಥದ್ದು. ಇದು ಪೂರಕವಾಗಿ ದಲಿತ CM ಕೂಗು ಕೂಡ ಕೇಳ್ಬಂತು ಸರ್. ಸತೀಶ್ ಜಾರಕಿಹೊಳಿ ಮತ್ತೆ ಮಾದೇವಪ್ಪರ ಮನೆ ಮುಂದೆ ಸ್ಟ್ರೈಕ್ ಕೂಡ ಮಾಡಿದ್ರು. ಯಾರು ಮಾಡಿದ್ರು? ದಲಿತ ಸಂಘಟನೆಗಳು ಕೆಲವು ದಲಿತ ಸಂಘಟನೆಗಳು ಮೌನ ಮೆರವಣಿಗೆ ಮಾಡಿದ್ದಾರೆ. ದಲಿತರಿಗೆ ಒಂದು ಈಗ ಅವಕಾಶ ಸಿಗದೆ ಇದ್ರೆ ಮತ್ತಿನ್ ಯಾವಾಗ ನಿಮ್ಮ ಹೆಸರು ಕೂಡ ಕೇಳಿ ಬರ್ತಾ ಇದೆ ಸರ್. ಇನ್ನೊಂದು ಸರ್, ಪ್ರಮುಖ ಮೂರನೇ ಆಯ್ಕೆ ಬಗ್ಗೆ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಚಿಂತನೆ ನಡೆಸಿದೆ ಅನ್ನೋ ಒಂದು ಚರ್ಚೆ ಇದೆ ಸರ್. ಇದೆಲ್ಲ ಯಾರು ನಿಮಗೆ ಮಾಹಿತಿ ಕೊಡ್ತಾರೆ ಅಂತಾನೆ ಗೊತ್ತಿಲ್ಲ ನನಗೆ. ಇಲ್ಲ ನೀವೇ ಎಲ್ಲ ಏನು ಸ್ಪೆಕ್ಯುಲೇಟ್ ಮಾಡ್ತಿರೋ ಏನೋ ಗೊತ್ತಿಲ್ಲಪ್ಪ. ಕನ್ನಡ ಪರ ಸಂಘಟನೆಗಳ ವಿರುದ್ಧ ಹೋರಾಟಗಾರರಿದ್ದಾರೆ. ವರ್ಷಾನ್ಗಟ್ಲಿಂದ ಕೋರ್ಟು ಪೊಲೀಸ್ ಸ್ಟೇಷನ್ ಅಂತ ಓಡಾಡ್ತಾ ಇದ್ದಾರೆ, ಅಲ್ಲಿದಾಡ್ತಾ ಇದ್ದಾರೆ. ಕೇಸ್ಗಳನ್ನ ವಾಪಸ್ ತಗೊಳ್ತಾ ಇಲ್ಲ ಅನ್ನುವಂಥ ಒಂದು ಆರೋಪ. ಸಾಹಿತಿಗಳು ಕೂಡ ಈಗ ಕನ್ನಡ ಪರ ಹೋರಾಟಗಾರರ ಪರ. ನೋಡಿ, ಯಾರು ಕಾನೂನಿನ ವಿರುದ್ಧವಾಗಿ ಕೆಲಸ ಮಾಡಿರ್ತಾರೆ ಅಂಥವ್ರ ಮೇಲೆ ಕ್ರಮ ತಗೊಳ್ತಾರೆ. ಆಯಿತು, ಯಾವುದೋ ಒಂದು ಒಳ್ಳೆಯ ಉದ್ದೇಶದಿಂದ ಕನ್ನಡ ಪರ ಸಂಘಟನೆಗಳಾಗಲಿ, ರೈತ ಪರ ಸಂಘಟನೆಗಳಾಗಲಿ ಅಥವಾ ಬೇರೆ ಬೇರೆ ಸಂಘಟನೆಗಳು ಹೋರಾಟ ಮಾಡಿದಾಗ ಅದರಲ್ಲಿ ಸಾರ್ವಜನಿಕ ಆಸ್ತಿ ನಷ್ಟ ಆಗಲಿ ಅಥವಾ ಯಾವುದಾದ್ರೂ ರೀತಿಯ ಇಂಥದ್ದು ಯಾವುದೂ ಆಗಿಲ್ಲ ಅನ್ನೋ ಸಂದರ್ಭದಲ್ಲಿ ಅದಕ್ಕೆ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದೇವೆ. ಆ ಸಬ್ ಕಮಿಟಿಯಲ್ಲಿ ಚರ್ಚೆ ಮಾಡಿ ಹೌದು ಇದರಲ್ಲೇನು ಅಂತ ಅಂಶಗಳಿಲ್ಲ, ಅದನ್ನು ವಾಪಸ್ ತಗೊಳ್ಬೋದು ಅಂತ ತೀರ್ಮಾನ ಮಾಡಿ ತಗೊಳ್ತೇವೆ. ಅನೇಕ ಸಂದರ್ಭದಲ್ಲಿ ಅದನ್ನು ಮತ್ತೆ ಕ್ಯಾಬಿನೆಟ್ಗಿಟ್ಟು ಕ್ಯಾಬಿನೆಟ್ ತೀರ್ಮಾನ ಮಾಡುತ್ತೆ. ಆದರೆ ಈಗಾಗಲೇ ಸುಮಾರು ನಾವು ಕನ್ನಡ ಪರ ಸಂಘಟನೆಗಳದ್ದು, ರೈತ ಪರ ಸಂಘಟನೆಗಳದ್ದು ಅವೆಲ್ಲ ವಾಪಸ್ ತೊಗೊಂಡಿದ್ದೇವೆ. ಅದು ಒಂದು ಪ್ರೋಸೆಸ್ ಇದೆ. ಈಗ ನೀವು ಅರ್ಜಿ ಕೊಟ್ಟರೆ ನಾಳೆ ಬೆಳಗ್ಗೆ ವಾಪಸ್ ತೊಗೊಳಕ್ಕಾಗಲ್ಲ.
ಅದು ಯಾವ ಸ್ಟೇಷನಲ್ಲಿ ರಿಜಿಸ್ಟರ್ ಆಗಿದೆ, FIRನಲ್ಲಿ ಏನಿದೆ, ಇದನ್ನೆಲ್ಲ ನೋಡಿ ನಮಗೆ ರೆಕಮೆಂಡೇಶನ್ ಮಾಡ್ತಾರೆ. ಮಾಡಿದಾದಮೇಲೆ ಕ್ಯಾಬಿನೆಟ್ ಸಬ್ ಕಮಿಟಿ ಮುಂದೆ ಬಂದು ಅವರು ಚರ್ಚೆ ಮಾಡಿ ಹೌದು ಇದು ಮುಂದುವರ್ಸೋದಕ್ಕೆ ಏನು ಯೋಗ್ಯ ಅಲ್ಲ, ತಗೊಂಬಿಡಿ ವಾಪಸ್ಸು ಅಂತ ತಗೊಳ್ತಾರೆ. ಅದನ್ನು ಕ್ಯಾಬಿನೆಟ್ಟಿಗೆ ಇಡಬೇಕು. ಕ್ಯಾಬಿನೆಟ್ ಆನಂತರ ವಾಪಸ್ ತಗೊಳುತ್ತೆ. ಆ ಪ್ರಕ್ರಿಯೆ ನಡೀತಾನೆ ಇರುತ್ತೆ.